ನಮಸ್ಕಾರ. ಚಾಮುಂಡಿಗೆ ನಮೋ ನಮೋ. ಮೋದಿ ಧ್ಯಾನ ಮಹಾಸಂಕಲ್ಪ. ಮೈಸೂರು ಒಡೆಯರನ್ನ ಕಾಪಾಡಿದ ಚಾಮುಂಡಿಗೆ ಮೋದಿ ಬೇಡಿದ್ದೇನು? ಮೈಸೂರಿಗೂ ಗುಜರಾತ್ಗೂ ಶತಶತಮಾನದ ನಂಟಿದ್ಯಾ? ಅಂದು ಕೇದಾರನಾಥ ಸನ್ನಿಧಿಯಲ್ಲಿ ನಮೋ ಧ್ಯಾನ. ಇಂದು ನಾಡದೇವತೆ ಸನ್ನಿಧಿಯಲ್ಲಿ ಶಿರಬಾಗಿದ ಮೋದಿ. ಚಾಮುಂಡಿ ಕ್ಷೇತ್ರಕ್ಕಿದೆಯಾ 3 ರಾಜಮನೆತನದ ನಂಟು? ದುರ್ಗೆಯ ಮಹಾಭಕ್ತ ಮೋದಿ ಧ್ಯಾನದ ಹಿಂದಿರೋ ಸೀಕ್ರೆಟ್ ಏನು? ಇದೇ ಇವತ್ತಿನ ಸ್ಪೆಷಲ್ ಎಪಿಸೋಡ್ ನಮೋ ಚಾಮುಂಡಿ. ನಾನ್ ಶರ್ಮಿತಾ ಶೆಟ್ಟಿ. ಚಾಮುಂಡಿಗೆ ನಮೋ ನಮಃ. ಮೋದಿ ಧ್ಯಾನ ಮಹಾಸಂಕಲ್ಪ. ಮೈಸೂರು ಒಡೆಯರನ್ನ ಕಾಪಾಡಿದ ಚಾಮುಂಡಿಗೆ ಮೋದಿ ಬೇಡಿದ್ದೇನು? ಮೈಸೂರಿಗೂ ಗುಜರಾತ್ಗೂ ಶತಶತಮಾನದ ನಂಟಿದ್ಯಾ? ಬಹು ಸಮಯದ ಬಳಿಕ ದೇಶದ ಪ್ರಧಾನ ಸೇವಕ ನರೇಂದ್ರ ಮೋದಿ ಕರ್ನಾಟಕಕ್ಕೆ ಭೇಟಿ ಕೊಟ್ಟಿದ್ರು. ಜೂನ್ 20, 21 2 ದಿನಗಳ ಕಾಲ ನಮೋ ರಾಜ್ಯದ ಪ್ರವಾಸದಲ್ಲಿದ್ದರು. ಬೆಂಗಳೂರಿನಲ್ಲಿ 33,000 ಕೋಟಿ ರೂಪಾಯಿ ಮೊತ್ತದ ಯೋಜನೆಗಳಿಗೆ ಚಾಲನೆ ಕೊಟ್ಟ ಬಳಿಕ ನರೇಂದ್ರ ಮೋದಿ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಭೇಟಿ ಕೊಟ್ಟರು. ಚಾಮುಂಡಿ ತಾಯಿ ಆಶೀರ್ವಾದ, ಶ್ರೀಗಳಿಂದ ಸತ್ಕಾರ, ಎಲ್ಲೆಲ್ಲೂ ಅಭಿಮಾನದ ಸಾಗರ. ನಾಡಿಗೆ ಬಂದ ಪ್ರಧಾನಿ ಪುಳಕಿತಗೊಂಡಿದ್ರು. ಸೋಮವಾರ ಮಧ್ಯಾಹ್ನದವರೆಗೂ ಬೆಂಗಳೂರಿನಲ್ಲಿದ್ದ ಪ್ರಧಾನಿ ಮೋದಿ ನಂತರ ಅರಮನೆ ನಗರಿಯತ್ತ ಕಾಲಿಟ್ರು. ಅಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಧ್ಯಾನಾಸಕ್ತರಾಗಿದ್ರು. ನಮೋ ನಾಡ ಅಧಿದೇವತೆ ಚಾಮುಂಡಿಗೆ ನಮೋ ನಮನ ಸಲ್ಲಿಸಿದ್ದಾರೆ. ಧ್ಯಾನ ಮಾಡಿ ಮಹಾಸಂಕಲ್ಪ ತೊಟ್ಟಿದ್ದಾರೆ. ಮೈಸೂರು ಒಡೆಯರನ್ನೇ ಕಾಪಾಡಿದ್ದ ಚಾಮುಂಡಿ ಬಳಿ ಮೋದಿ ಒಬ್ಬ ಶ್ರದ್ಧಾಳು ಭಕ್ತರಂತೆ ಬೇಡಿಕೊಂಡಿದ್ದಾರೆ. ಕಾಕತಾಳೀಯವೆಂದ್ರೆ ಸಾಂಸ್ಕೃತಿಕ ನಗರಿ ಅರಮನೆ ನಗರಿ ಮೈಸೂರಿಗೂ ಮೋದಿ ತವರು ಗುಜರಾತ್ಗೂ ಶತಶತಮಾನಗಳ ನಂಟಿದೆ ಅನ್ನೋದು ಪುರಾಣದಲ್ಲಿ ಉಲ್ಲೇಖವಿದೆ. ದೇವರು ಅಂದ್ರೆ ಸದಾ ಭಕ್ತಿ ತನ್ಮಯರಾಗಿ ಪೂಜೆ ಸಲ್ಲಿಸೋ ಮೋದಿ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲೂ ಅದೇ ಭಕ್ತಿ ಶ್ರದ್ಧೆಯಿಂದ ಶಿರಬಾಗಿ ಪೂಜೆ ಸಲ್ಲಿಸಿದ್ದಾರೆ. ಸೋಮವಾರ ಬೆಂಗಳೂರಿನಿಂದ ಹೊರಟ ಪ್ರಧಾನಿ ಮೋದಿ ಸಂಜೆ ಸುಮಾರು 5 ಗಂಟೆ ಹೊತ್ತಿಗೆ ಮೈಸೂರಿಗೆ ಕಾಲಿಟ್ರು. ಮಹಾರಾಜ ಮೈದಾನಕ್ಕೆ ಬಂದಿಳಿದ ನಮೋ ಮೊದಲು ಕೇಂದ್ರ ಸರ್ಕಾರದ ಫಲಾನುಭವಿಗಳ ಜೊತೆ ಸಂವಾದ ನಡೆಸಿದ್ರು. ಆಮೇಲೆ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ನಂತರ ಸುತ್ತೂರು ಮಠಕ್ಕೆ ಭೇಟಿ ಕೊಟ್ಟ ನಮೋ ಅಲ್ಲಿ ಸಂಸ್ಕೃತ ಪಾಠಶಾಲೆಯನ್ನ ಉದ್ಘಾಟಿಸಿದ್ರು. ನಂತರ ಅಲ್ಲಿಂದ ಸೀದಾ ಸುಮಾರು 8 ಗಂಟೆ ಸುಮಾರಿಗೆ ನಗರದ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟರು. ಮೊದಲು ವಿಘ್ನ ವಿನಾಶಕ ಗಣಪತಿ ವಿಗ್ರಹಕ್ಕೆ ಪೂಜೆ ಸಲ್ಲಿಸಿದ ಮೋದಿ ಬಳಿಕ ತಾಯಿ ಚಾಮುಂಡಿ ದೇವಿಗೆ ಪೂಜೆ ಸಲ್ಲಿಸಿದ್ರು. ದೇವಿಗೆ ಶ್ವೇತ ವಸ್ತ್ರವನ್ನ ಕಾಣಿಕೆ ರೂಪದಲ್ಲಿ ನೀಡಿದ್ರು. ಮೋದಿಯಿಂದ ಚಾಮುಂಡೇಶ್ವರಿಗೆ ಸಂಕಲ್ಪ ಪೂಜೆ. ಪ್ರಧಾನಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಚಾಮುಂಡಿ ದರ್ಶನ ಪಡೆದ ಮೋದಿ ತದೇಕ ಚಿತ್ತದಿಂದ ದೇವಿಯನ್ನ ಸ್ಮರಿಸಿದ್ರು. ನಾಡು ದೇವತೆಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿದ ನಮೋ ಬಳಿಕ ಸಂಕಲ್ಪ ಪೂಜೆ ಸಲ್ಲಿಸಿದ್ರು. ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಸಂಕಲ್ಪ ಪೂಜೆ ನೆರವೇರಿಸಲಾಯಿತು. ಇಡೀ ದೇಶಕ್ಕೆ ಒಳ್ಳೆಯದಾಗಲಿ ಎಂದು ವಿಶೇಷ ಸಂಕಲ್ಪ ಮಾಡಿಕೊಂಡು ಪೂಜೆ ಸಲ್ಲಿಸಿದ್ರು. ನಾಡು ದೇವತೆಗೆ ಪ್ರಾರ್ಥನೆ ಸಲ್ಲಿಸಿದ ಮೋದಿ ಕುಂಕುಮಾರ್ಚನೆ ನೆರವೇರಿಸಿದ್ರು. ಗರ್ಭಗುಡಿ ಸುತ್ತ ಪ್ರದಕ್ಷಿಣೆ ಹಾಕಿದ ಮೋದಿ ಚಾಮುಂಡಿ ತಾಯಿ ಪಾದಕ್ಕೆ ನಮಸ್ಕರಿಸಿದ್ರು. ಪೂಜೆ ಹಾಗೂ ಪ್ರಾರ್ಥನೆ ಸಲ್ಲಿಸಿ ಹೊರಬಂದ ಮೋದಿ ದೇಗುಲಕ್ಕೆ ಕಾಣಿಕೆ ಹಾಕಿದ್ರು. ನಾಡದೇವತೆ ಚಾಮುಂಡೇಶ್ವರಿ ಕೃಪಾ ಕಟಾಕ್ಷಕ್ಕೆ ಮೋದಿ ಪಾತ್ರರಾಗಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ತನ್ನದೇ ಆದ ಇತಿಹಾಸವಿದೆ. ಐತಿಹಾಸಿಕ ಪೌರಾಣಿಕ ಹಿನ್ನೆಲೆ ಇದೆ. ಮೈಸೂರು ಒಡೆಯರ್ ವಂಶಕ್ಕೂ ಚಾಮುಂಡೇಶ್ವರಿ ದೇಗುಲಕ್ಕೂ ಅವಿನಾಭಾವ ನಂಟಿದೆ. ಅಷ್ಟೇ ಅಲ್ಲ, ಚಾಮುಂಡೇಶ್ವರಿ ಸನ್ನಿಧಿಗೂ ದೂರದ ಗುಜರಾತ್ಗೂ ಶತಶತಮಾನದ ನಂಟಿದೆ. ಏನಿದು ಚಾಮುಂಡೇಶ್ವರಿ ಕ್ಷೇತ್ರದ ದಿವ್ಯ ಮಹಿಮೆ? ಮೈಸೂರು ರಾಜವಂಶಸ್ಥರನ್ನ ಚಾಮುಂಡಿ ದೇವಿ ಯಾವ ರೀತಿ ಕಾಪಾಡ್ತಾ ಬಂದಿದ್ದಾಳೆ? ಮೋದಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಭೇಟಿ ಕೊಡೋದ್ರ ಹಿಂದಿರೋ ಉದ್ದೇಶ ಏನು? ಈ ಬಗ್ಗೆ ಒಂದೊಂದಾಗೆ ನೋಡ್ತಾ ಹೋಗೋಣ. ಚಾಮುಂಡೇಶ್ವರಿ ಕ್ಷೇತ್ರಕ್ಕಿದೆ ಪೌರಾಣಿಕ ಹಿನ್ನೆಲೆ. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂದೇ ಸಂಬೋಧಿಸಲಾಗುವ ಮೈಸೂರು ನಗರದಿಂದ ಚಾಮುಂಡೇಶ್ವರಿ ಕ್ಷೇತ್ರ 14 ಕಿಲೋಮೀಟರ್ ದೂರದಲ್ಲಿದೆ. ಇದು ಇತಿಹಾಸ ಪ್ರಸಿದ್ಧ ಕ್ಷೇತ್ರವಾಗಿದ್ದು ತಾಯಿ ಚಾಮುಂಡೇಶ್ವರಿ ಇಲ್ಲಿ ನೆಲೆಸಿರುವ ಪುಣ್ಯ ಕ್ಷೇತ್ರವಾಗಿದೆ. ಚಾಮುಂಡಿ ಬೆಟ್ಟದ ಮೇಲೆ ನೆಲೆಸಿರುವ ಚಾಮುಂಡೇಶ್ವರಿ ದೇವಾಲಯ ಒಂದು ಶಕ್ತಿಪೀಠವಾಗಿದೆ. ಕ್ರೌಂಚಪೀಠ ಎಂದು ಸಹ ಕರೆಯಲಾಗುವ ಈ ಶಕ್ತಿ ದೇವಿಯನ್ನ ಮೈಸೂರು ಸಂಸ್ಥಾನದ ಅರಸರು ಪೂಜಿಸಿಕೊಂಡು ಬಂದಿದ್ದಾರೆ.
ವಿಶ್ವದ 18 ಮಹಾಶಕ್ತಿ ಪೀಠಗಳಲ್ಲಿ ಇದು ಕೂಡ ಒಂದಾಗಿರುವುದು ದೇವಾಲಯದ ಮತ್ತೊಂದು ವಿಶೇಷವಾಗಿದೆ. ಸತೀದೇವಿಯ ಕೂದಲು ಈ ಜಾಗದಲ್ಲಿ ಬಿದ್ದು ಈ ದೇವಾಲಯ ನಿರ್ಮಾಣವಾಗಿದೆ ಅನ್ನೋ ಪೌರಾಣಿಕ ಕಥೆಯೂ ಕೂಡ ಇದೆ. ಹಿಂದೂ ಗ್ರಂಥ ಸ್ಕಂದ ಪುರಾಣದಲ್ಲಿ ಚಾಮುಂಡೇಶ್ವರಿ ಸನ್ನಿಧಿ ಬಗ್ಗೆ ಉಲ್ಲೇಖವಿದೆ. ಚಾಮುಂಡಿ ಬೆಟ್ಟ ಅಂತ ಹೆಸರಾಗೋಕ್ಕೂ ಮೊದಲು ಈ ಬೆಟ್ಟವನ್ನ ಮಹಾಬಲ ಪರ್ವತ ಅಂತ ಕರೆಯಲಾಗ್ತಿತ್ತು. ಚಾಮುಂಡಿ ಬೆಟ್ಟದ ಹಿಂಭಾಗದಲ್ಲಿ ಚಾಮುಂಡಿ ದೇಗುಲಕ್ಕಿಂತಲೂ ಹಳೆಯದಾದ ಮಹಾಬಲೇಶ್ವರ ದೇವಸ್ಥಾನವಿದೆ. ಹೀಗಾಗಿ ಇದನ್ನ ಮಹಾಬಲ ಪರ್ವತ ಅಂತ ಕರೆಯುತ್ತಿದ್ರು. ಒಂದು ಉಲ್ಲೇಖದ ಪ್ರಕಾರ ಈ ಬೆಟ್ಟ ಬರೋಬ್ಬರಿ 3000 ವರ್ಷಗಳಷ್ಟು ಹಳೆಯದು ಎನ್ನಲಾಗುತ್ತೆ. ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ, ಸಾವಿರಾರು ವರ್ಷಗಳ ಇತಿಹಾಸವನ್ನ ತನ್ನ ನೊಡಲಲ್ಲಿ ಈ ಬೆಟ್ಟ ಮುಚ್ಚಿಟ್ಟುಕೊಂಡಿದೆ. ದೇವಿ ಮಹಾತ್ಮೆ ಪುರಾಣದ ಪ್ರಕಾರ ಚಾಮುಂಡಿ ದೇವಿ ಅಂದ್ರೆ ಶಕ್ತಿ ದೇವತೆ. ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ವಾಸವಾಗಿದ್ದ ಮಹಿಷಾಸುರನನ್ನ ವಧಿಸಿದಳೆಂಬ ಕಥೆ ಇದೆ. ಅದಕ್ಕೇನೆ ಚಾಮುಂಡಿಗೆ ಮಹಿಷಾಸುರ ಮರ್ದಿನಿ ಅನ್ನೋ ಉಲ್ಲೇಖ ಕೂಡ ಇದೆ. ಚಾಮುಂಡೇಶ್ವರಿಯಿಂದಲೇ ಈ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಅನ್ನೋ ಹೆಸರು ಬಂದಿದೆ. ಸ್ಕಂದ ಪುರಾಣ ಮತ್ತಿತರ ಪ್ರಾಚೀನ ಗ್ರಂಥಗಳು 8 ಬೆಟ್ಟಗಳಿಂದ ಸುತ್ತುವರಿದ ತ್ರಿಮುಕುಟ ಕ್ಷೇತ್ರವೆಂಬ ಪವಿತ್ರ ಕ್ಷೇತ್ರವನ್ನ ಉಲ್ಲೇಖಿಸುತ್ತೆ. ಅದರ ಪಶ್ಚಿಮ ಭಾಗದಲ್ಲಿರುವ 8 ಬೆಟ್ಟಗಳ ಪೈಕಿ ಚಾಮುಂಡಿ ಬೆಟ್ಟವೂ ಒಂದು. ಈ ಹಿಂದೆ ಚಿಕ್ಕದೊಂದು ದೇವಸ್ಥಾನವಾಗಿತ್ತು. ನಂತರ ಹೆಚ್ಚು ಖ್ಯಾತಿ ಪ್ರಖ್ಯಾತಿಯನ್ನ ಪಡೆದು ಅಭಿವೃದ್ಧಿಯಾಗ್ತಾ ಬಂತು ಅನ್ನೋದು ತಿಳಿದು ಬರುತ್ತೆ. ಚಾಮುಂಡೇಶ್ವರಿ ದೇಗುಲಕ್ಕಿದೆ 3 ರಾಜವಂಶಸ್ಥರ ಕೊಡುಗೆ. ಸಾವಿರದ 1799ರಲ್ಲಿ ಅಧಿಕಾರಕ್ಕೆ ಬಂದ ಮೈಸೂರು ಅರಸರು ಈ ದೇವಿ ಆರಾಧಕರಾಗಿದ್ದು ಶ್ರದ್ಧಾ ಭಕ್ತಿಯಿಂದ ದೇವಸ್ಥಾನವನ್ನ ಅಭಿವೃದ್ಧಿಪಡಿಸಿದ್ರು. ಚಾಮುಂಡೇಶ್ವರಿ ಬೆಟ್ಟದ ಚಾರಿತ್ರಿಕ ಹಿನ್ನೆಲೆಯಲ್ಲಿ ಒಂದಲ್ಲ ಎರಡಲ್ಲ 3 ರಾಜವಂಶಸ್ಥರ ಅಮೂಲ್ಯ ಕೊಡುಗೆ ಇದೆ. ಹೊಯ್ಸಳ, ವಿಜಯನಗರ ಮತ್ತು ಮೈಸೂರು ಅರಸರ ಕೊಡುಗೆ ಇದೆ. 12ನೇ ಶತಮಾನದ ಹೊಯ್ಸಳ ದೊರೆ ವಿಷ್ಣುವರ್ಧನ ಹಾಗೂ 17ನೇ ಶತಮಾನದ ವಿಜಯನಗರದ ಅರಸರ ಹಿನ್ನೆಲೆಯನ್ನು ಇದರಲ್ಲಿ ಗುರುತಿಸಲಾಗಿದೆ. ಮಾರ್ಕಂಡೇಯ ಋಷಿಗಳು ಚಾಮುಂಡಿ ದೇವಿಯ ಶಿಲಾಮೂರ್ತಿಯನ್ನ ಸ್ಥಾಪಿಸಿದರೆಂದು ಸ್ಥಳ ಪುರಾಣ ಹೇಳುತ್ತೆ. 1827-28ರ ಆಸುಪಾಸಿನಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿ ಗೋಪುರವನ್ನ ಕಟ್ಟಿಸಿದ್ರು. ಇವತ್ತೇನು ನೀವು ಆಗಸಕ್ಕೆ ಮುತ್ತಿಡುವಂತಹ ದೇವಸ್ಥಾನದ ಗೋಪುರವನ್ನೇನು ನೋಡ್ತೀರಿ, ಅದನ್ನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಸ್ಥಾಪಿಸಿದ್ರು. ಗುಜರಾತ್ಗೂ ಚಾಮುಂಡೇಶ್ವರಿ ಕ್ಷೇತ್ರಕ್ಕಿರೋ ನಂಟೇನು? ವೀಕ್ಷಕರೇ, ನಿಮ್ಗೆ ಒಂದು ಮಾತನ್ನ ಹೇಳಿದ್ವಿ, ಚಾಮುಂಡೇಶ್ವರಿ ಸನ್ನಿಧಿಗೂ ಗುಜರಾತ್ಗೂ ಅವಿನಾಭಾವ ನಂಟಿದೆ ಅಂತ. ಮೋದಿ ತವರಿಗೂ ಸಾಂಸ್ಕೃತಿಕ ನಗರಿಗೂ ಇಂದು ನಿನ್ನೆಯ ನಂಟಲ್ಲ, 622 ವರ್ಷಗಳ ನಂಟಿದೆ. ಏನಿದು ದೂರದ ಗುಜರಾತ್ಗೂ ಮೈಸೂರಿಗೂ ಇರೋ ನಂಟು ಅನ್ನೋದನ್ನ ಸವಿಸ್ತಾರವಾಗಿ ಹೇಳ್ತೀವಿ. ಯದುರಾಯ ಈತನೇ ಈ ಕಥೆಯ ಮೂಲ ಪುರುಷ. ದೂರದ ದ್ವಾರಕಾ ನಗರದಲ್ಲಿ ಈತ ರಾಜನಾಗಿದ್ದ. ದ್ವಾರಕಾ ಈಗಿನ ಗುಜರಾತ್ನಲ್ಲಿದೆ. ಆಗ ಯದುರಾಯನಿಗೆ ಒಂದು ಕನಸು ಬೀಳುತ್ತೆ. ವಿಂಧ್ಯವಾಸಿನಿ ಆತನ ಕನಸಿಗೆ ಬಂದು, ನಿನಗೆ ರಾಜನಾಗುವ ಯೋಗವಿದೆ, ನನ್ನ ತಂಗಿ ಚಾಮುಂಡೇಶ್ವರಿಯೇ ಮೈಸೂರಿನಲ್ಲಿ ನೆಲೆಸಿದ್ದಾಳೆ, ನೀನು ಅಲ್ಲಿಗೆ ಹೋಗಿ ದೇವಿಯ ಸೇವೆ ಸಲ್ಲಿಸು ಅಂತ ಹೇಳಿ ಮಾಯವಾಗುತ್ತಾಳೆ. ದೇವಿ ಕನಸಿನಲ್ಲಿ ಬಂದಿದ್ದೇ ತಡ, ಯದುರಾಯ ಸೀದಾ ದ್ವಾರಕಾದಿಂದ ಮೈಸೂರಿಗೆ ದಂಡೆತ್ತಿ ಬಂದಿದ್ದ. ಹೀಗೆ ಗುಜರಾತ್ಗೂ ಮೈಸೂರಿಗೂ ನಂಟು ಬೆಳೆದುಕೊಳ್ಳುತ್ತೆ. ಇಲ್ಲಿಗೆ ಬಂದ ಯದುರಾಯ ಚಾಮುಂಡಿ ದೇವಿಯ ಸೇವೆ ಸಲ್ಲಿಸಿದ್ದ. ಇಲ್ಲಿಯೇ ಮಹಾರಾಣಿ ಅಮ್ಮಣ್ಣಿಯನ್ನ ವಿವಾಹವಾಗಿದ್ದ. ಆಗ ನಿನ್ನ ವಂಶದ ಮುಂದಿನ ಕುಡಿಗಳಿಗೆ ಒಡೆಯರನ್ನು ಹೆಸರನ್ನ ಸೇರಿಸಿ ಬಿಡುವಂತ ಒಬ್ಬ ಕಾವಿಧಾರಿ ವ್ಯಕ್ತಿ ಹೇಳಿದ್ದನಂತೆ. ಹೀಗಾಗಿ ಯದುರಾಯನ ಕುಟುಂಬವೇ ಇಂದು ಒಡೆಯರ್ ಕುಟುಂಬವಾಗಿ ಜನಜನಿತವಾಗಿದೆ. ಮೈಸೂರು ಸಂಸ್ಥಾನವನ್ನ 25 ರಾಜರು ಆಳಿದ್ದಾರೆ ಅಂತ ಹೇಳಲಾಗುತ್ತೆ. ರಾಜರ ಮೊದಲ ಕುಲದೇವತೆಯೇ ಚಾಮುಂಡೇಶ್ವರಿ ದೇವಿ. ಮೊದಲ ರಾಜ ಯದುರಾಯನಿಂದ ಇಂದಿನ ಯದುವೀರ್ವರೆಗೂ ಎಲ್ಲರೂ ಚಾಮುಂಡಿ ದೇವಿಯನ್ನ ಆರಾಧಿಸಿಕೊಂಡು ಬಂದಿದ್ದಾರೆ. ಚಾಮುಂಡೇಶ್ವರಿ ದೇವಿ ಒಡೆಯರ್ ರಾಜಮನೆತನಕ್ಕೆ ಶಕ್ತಿ ದೇವತೆ ಇದ್ದ ಹಾಗೆ. ರಾಜರು ಏನೇ ಕಷ್ಟ ಅಂತ ಬಂದ್ರೂ ತಾಯಿಯ ಮೊರೆ ಹೋಗ್ತಿದ್ರು. ಅಂದಿನಿಂದಲೂ ಇಂದಿನವರೆಗೂ ಚಾಮುಂಡಿ ದೇವಿ ಒಡೆಯರ್ ವಂಶಕ್ಕೆ ಶ್ರೀರಕ್ಷೆಯಾಗಿ ನಿಂತಿದ್ದಾಳೆ. ಅದೇ ರೀತಿ ಕಾಲಾನುಕಾಲ ರಾಜಮನೆತನದವರು ಕೂಡ ಚಾಮುಂಡಿ ಬೆಟ್ಟವನ್ನ ಅಭಿವೃದ್ಧಿ ಮಾಡುತ್ತಾನೆ ಬಂದಿದ್ದಾರೆ. ಮೂಲ ದೇಗುಲವನ್ನ 12ನೇ ಶತಮಾನದಲ್ಲಿ ಹೊಯ್ಸಳರು ಕಟ್ಟಿದ್ದರು ಎನ್ನಲಾಗುತ್ತೆ. ಬಳಿಕ 17ನೇ ಶತಮಾನದಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ಈ ದೇವಾಲಯಕ್ಕೆ ಒಂದು ರೂಪ ನೀಡಲಾಯಿತು. ಮೈಸೂರು ಮಹಾರಾಜರ ಕಾಲದಲ್ಲಿ ಮತ್ತಷ್ಟು ಅಭಿವೃದ್ಧಿಪಡಿಸಲಾಯಿತು. ಕೃಷ್ಣರಾಜ ಒಡೆಯರ್ ಸಿಂಹ ವಾಹನವನ್ನ ಮರದಲ್ಲಿ ನಿರ್ಮಿಸಿ ದೇವಾಲಯಕ್ಕೆ ನೀಡಿದ್ರು. ಚಾಮುಂಡೇಶ್ವರಿ ದೇವಿ ಎಷ್ಟು ಪವರ್ಫುಲ್ ದೇವತೆ ಅಂದ್ರೆ ಸ್ವಾತಂತ್ರ್ಯ ಪೂರ್ವ ಬ್ರಿಟಿಷರು ಕೂಡ ಚಾಮುಂಡೇಶ್ವರಿ ದೇವಿಯ ದರ್ಶನ ಮಾಡುತ್ತಿದ್ರಂತೆ. ಹೀಗೆ ಚಾಮುಂಡೇಶ್ವರಿ ದೇವಿಯ ಶಕ್ತಿ ಮಹಿಮೆ ಬಗ್ಗೆ ಹೇಳ್ತಾ ಹೋದ್ರೆ ಪದಗಳು ಕೂಡ ನಿಲುಕಲ್ಲ.
ಈಗ ಅಂಥ ಮಹಾ ಮಹಿಮೆಯುಳ್ಳ ಕ್ಷೇತ್ರಕ್ಕೆ ನಮೋ ಭೇಟಿ ಕೊಟ್ಟು ಹೋಗಿದ್ದಾರೆ. ತನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ತಾಯಿಯಲ್ಲಿ ಕೋರಿಕೊಂಡಿದ್ದಾರೆ. ದೇಶದ ಪ್ರಧಾನ ಸೇವಕ ನರೇಂದ್ರ ಮೋದಿ ಹೇಳಿ ಕೇಳಿ ಮಹಾನ್ ದೈವ ಭಕ್ತರು. ಇದಕ್ಕೊಂದು ಉದಾಹರಣೆ ಅಂದ್ರೆ ನವರಾತ್ರಿ ಟೈಮ್ನಲ್ಲಿ ಮೋದಿ 9 ದಿನಗಳ ಕಾಲವೂ ಕಟ್ಟುನಿಟ್ಟಿನ ಉಪವಾಸ ಮಾಡುತ್ತಾರೆ. ಇಡೀ ದಿನದಲ್ಲಿ ಬಿಸಿ ನೀರು ಫಲಾಹಾರ ಬಿಟ್ಟರೆ ಮೋದಿ ಆ ದಿನಗಳಲ್ಲಿ ಏನನ್ನೂ ಸೇವಿಸೋದಿಲ್ಲ. ಕಳೆದ 36 ವರ್ಷಗಳಿಂದ ಮೋದಿ ನವರಾತ್ರಿ ಉಪವಾಸವನ್ನ ಆಚರಿಸಿಕೊಂಡು ಬಂದಿದ್ದಾರೆ. ಅವರ ಭಕ್ತಿಗೆ ಇದೊಂದು ಉದಾಹರಣೆ ಸಾಕಲ್ವಾ? ಇನ್ನೂ ಧ್ಯಾನದ ವಿಚಾರ ಅಂತ ಬಂದ್ರೆ ಮೊದಲಿನಿಂದಲೂ ಅಚ್ಚುಕಟ್ಟಾಗಿ ಧ್ಯಾನ ಮಾಡ್ತಾನೆ ಬಂದಿದ್ದಾರೆ. ಅಂದು ಕೇದಾರನಾಥ ಸನ್ನಿಧಿಯಲ್ಲಿ ನಮೋ ಧ್ಯಾನ, ಇಂದು ನಾಡದೇವತೆ ಸನ್ನಿಧಿಯಲ್ಲಿ ಧ್ಯಾನ. ಎರಡು 2019ರಲ್ಲಿ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಮೋದಿ ಕೇದಾರನಾಥ ಗುಹೆಯಲ್ಲಿ ಧ್ಯಾನ ಮಾಡಿ ಇಡೀ ದೇಶದ ಗಮನ ಸೆಳೆದಿದ್ರು. 2019ರ ಲೋಕಸಭಾ ಚುನಾವಣೆ ಮುಗಿಸಿ ಕೇದಾರನಾಥ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ದ ನಮೋ ನಂತರ ಧ್ಯಾನದಲ್ಲಿ ಮಗ್ನರಾಗಿದ್ರು. ಅದು ಕೂಡ ಒಂದಲ್ಲ ಎರಡಲ್ಲ, ಬರೋಬ್ಬರಿ ಸುದೀರ್ಘ 15 ಗಂಟೆಗಳ ಕಾಲ ಗುಹೆಯಲ್ಲಿ ತಪಸ್ಸು ಮಾಡಿದ್ರು. ಪವಿತ್ರ ರುದ್ರ ಗುಹೆಯಲ್ಲಿ ನಮೋ ಏಕಾಂಗಿಯಾಗಿ ಧ್ಯಾನ ಸಲ್ಲಿಸಿದ್ರು. ಮೋದಿ ಧ್ಯಾನ ಮಾಡಿದ್ದ ವಿಚಾರ ಇಡೀ ದೇಶಾದ್ಯಂತ ಭಾರಿ ಅಂದ್ರೆ ಭಾರಿ ಸುದ್ದಿಯಾಗಿತ್ತು. ಕಾಕತಾಳೀಯವೆಂಬಂತೆ 2019ರ ಲೋಕಸಭಾ ಚುನಾವಣೆಯಲ್ಲೂ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಗೆಲುವಿನ ಜಯಭೇರಿ ಬಾರಿಸಿತು. ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಿ ಗದ್ದುಗೆ ಏರಿದ್ರು. 2023ರಲ್ಲಿ ಕರ್ನಾಟಕದಲ್ಲೂ ವಿಧಾನಸಭಾ ಚುನಾವಣೆ ಇದೆ. ಮತ್ತೊಮ್ಮೆ ಜನಾಶೀರ್ವಾದ ಪಡೆದು ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಬಿಜೆಪಿ ಪಾಳೆಯ ತುದಿಗಾಲಲ್ಲಿ ನಿಂತಿದೆ. ದೇವಿಗೆ ಪೂಜೆ ಸಲ್ಲಿಸೋದ್ರ ಮೂಲಕ ಮೋದಿ ಕರುನಾಡ ಚುನಾವಣಾ ರಣಕಹಳೆ ಮೊಳಗಿಸಿದ್ರ. ನಾಡದೇವತೆಯ ಪಾದಗಳಲ್ಲಿ ಕಮಲ ಅರ್ಪಿಸೋದ್ರ ಮೂಲಕ ಕಮಲಪಾಳೆಯದ ಗೆಲುವಿಗೆ ಜನನಾಯಕ ಪ್ರಾರ್ಥಿಸಿಕೊಂಡ್ರ. ಕಮಲ ನೇತ್ರಗಳಿಗೆ ವಿಶೇಷ ಶ್ವೇತವಸ್ತ್ರ ನೀಡೋದ್ರ ಮೂಲಕ ಕಮಲ ಮತ್ತೊಮ್ಮೆ ರಾಜ್ಯದಲ್ಲಿ ಅರಳಲಿ ಅಂತ ನಮೋ ಮಹಾ ಸಂಕಲ್ಪ ಮಾಡಿದ್ರ ಅನ್ನೋ ಪ್ರಶ್ನೆಗಳು ಈಗ ಎದ್ದಿವೆ. ಇವೆಲ್ಲ ಒಂದೆಡೆಯಾದರೆ ಮಂಗಳವಾರ ಮೈಸೂರು ರಾಜಮನೆತನವೇ ಸ್ವತಃ ಪ್ರಧಾನಿ ಮೋದಿಗೆ ರಾಜಾತಿಥ್ಯ ನೀಡಿದ್ರು. ಬೆಳಗ್ಗಿನ ಉಪಹಾರಕ್ಕೆ ಅರಮನೆ ಪ್ರಧಾನಿ ಮೋದಿಯವರನ್ನ ಆಹ್ವಾನಿಸಿತ್ತು. ಅರಮನೆಗೆ ಭೇಟಿ ಕೊಟ್ಟ ಮೋದಿ ರಾಜವಂಶಸ್ಥರ ಜೊತೆಗೆ ಉಪಹಾರ ಸವಿದ್ರು. ಬೆಳ್ಳಿ ತಟ್ಟೆಯಲ್ಲಿ ಮೋದಿಗೆ ಬ್ರೇಕ್ಫಾಸ್ಟ್ ವ್ಯವಸ್ಥೆ ಮಾಡಲಾಗಿತ್ತು. ಮೋದಿಗಾಗಿ ವಿಶೇಷ ಮೈಸೂರು ಪಾಕ್ ರೆಡಿ ಮಾಡಲಾಗಿತ್ತು. ಮೋದಿಗಾಗಿ 10ಕ್ಕೂ ಹೆಚ್ಚು ಬಗೆಯ ತಿನಿಸನ್ನ ರೆಡಿ ಮಾಡಲಾಗಿತ್ತು. ಪ್ರಧಾನಿ ಮೋದಿಯವರ 2 ದಿನಗಳ ಪ್ರವಾಸದಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಮೋದಿ ಯೋಗಕ್ಕೆ ಮೈಸೂರನ್ನೇ ಆಯ್ಕೆ ಮಾಡಿಕೊಂಡಿರೋದು ಯಾಕೆ? ಮೈಸೂರಿನಲ್ಲೇ ನಮೋ ಯೋಗದ ಹಿಂದಿದೆಯ 2023ರ ಚುನಾವಣಾ ರಹಸ್ಯ. ಆ ಒಂದು ಅಜೆಂಡಾದಿಂದಲೇ ಮೋದಿ ಮೈಸೂರಿನಲ್ಲಿ ಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು.